ರಂಜಿತ್, ಎಲ್ಲಿದ್ದೀರಾ? ಈಗ ನೀವು ನನ್ನನ್ನು ಮೀಟ್ ಮಾಡೋಕ್ಕಾಗತ್ತಾ? ಈಗಲೇ ಮೀಟ್ ಮಾಡಬೇಕಾ? ಮೀಟಿಂಗ್ ನಲ್ಲಿದ್ದೀನಿ, ಆಗಲ್ಲ ಸಾಕ್ಷಿ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮೀಟಿಂಗ್ ಬಿಟ್ಟು ಬರೋಕ್ಕಾಗತ್ತಾ? ಸಾರಿ, ಆಗಲ್ಲ. ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ನಿಮ್ಮ ಮಮ್ಮಿ ನಿಮ್ಮ ಹತ್ರ ನಮ್ಮ ವಿಷಯ ಮಾತಾಡಿದ್ರ, ನೀವು ಏನಂದ್ರಿ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಅದೇ ವಿಷಯನ ಹೇಳಿ ನಿಮಗೆ ಸ್ವೀಟ್ ಕೊಡೋಣ ಅಂತ ಮೀಟ್ ಮಾಡಕ್ಕೆ ಹೇಳಿದ್ದು. ನೀವು ನೋಡಿದ್ರೆ ಆಗಲ್ಲ ಅಂತಿದ್ದೀರಾ. ಹಾಂ ಸಾಕ್ಷಿ, ಸ್ವೀಟ್ ಆಮೇಲೆ ಕೊಡ್ಸೋರಂತೆ, ಮೊದಲು ಸ್ವೀಟ್ ನ್ಯೂಸ್ ಏನು ಅಂತ ಹೇಳಿ, ಖುಷಿ ಪಡ್ತೀನಿ. ನನ್ನ ವಾಯ್ಸ್ನಲ್ಲಿರೋ ಸಂತೋಷ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಮ್ಮ ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳಿದ್ರು, ನಾನು ಓಕೆ ಅಂದ್ಬಿಟ್ಟೆ. ಐ ಲವ್ ಯು ಸಾಕ್ಷಿ, ಐ ಲವ್ ಯು ಸೋ ಮಚ್. ಸೊ ಎಲ್ಲ ಓಕೆ ಆಯಿತು ಅಂತ ನನ್ನ ಪೇರೆಂಟ್ಸ್ ಕೇಳ್ಬಿಡ್ಲಾ? ವೇಟ್, ಅಷ್ಟೊಂದು ಫಾಸ್ಟಾಗಿ ಹೋಗಬೇಡಿ. ನಾನು ನಮ್ಮಮ್ಮ ಒಪ್ಪಿದಾಗಿದೆ, ಆದರೆ ಇನ್ನೂ ನನ್ನ ಅಣ್ಣ ಒಪ್ಪಬೇಕು, ತಮ್ಮ ಒಪ್ಪಬೇಕು, ಅಜ್ಜಿ ಒಪ್ಪಬೇಕು, ಎಲ್ಲರಿಗಿಂತ ಮುಖ್ಯವಾಗಿ ಡ್ಯಾಡಿ ನಿಮ್ಮನ್ನು ಒಪ್ಕೋಬೇಕು. ಅವರೆಲ್ಲರೂ ಒಪ್ಸೋ ಕೆಲಸ ಹೀಗಿರೋದು. ಆರ್ತಿ ಟೀಚರ್ ಒಪ್ಪಿದ್ರೆ ಎಲ್ಲರೂ ಒಪ್ಪದ ಹಾಗೆ ಅಂತ ಹೇಳಿದ್ರಲ್ಲ. ನಾನು ಅದೇ ಧೈರ್ಯದಲ್ಲೇ ಇದ್ದೀನಿ. ಸರಿ, ನಾಳೆ ಸಿಗ್ತೀನಿ, ಬಾಯ್. ಇಲ್ಲ ಡ್ಯಾಡ್, ಸಾಕ್ಷಿ ಮಾತು ಕೇಳಿದ್ರೆ ನಾನು ನಿಮ್ಮ ಮಗ ಅಂತ ಸೂರ್ಯನಿಗೆ ಅನುಮಾನ ಬಂದ ಹಾಗಿಲ್ಲ. ಆರ್ತಿ ಟೀಚರು ಸಾಕ್ಷಿನ ಒಪಿನಿಯನ್ ಕೇಳಿದ್ರಂತೆ, ಅದಕ್ಕೆ ಅವಳು ಓಕೆ ಓಕೆ ಅನ್ಲಂತೆ. ಸೂರ್ಯ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ ಅಂತ ಹೇಳಿದ್ರು. ಮತ್ತೆ ಆ ಆರ್ತಿ ಟೀಚರ್ ಕೊಟ್ಟ ಕಾರನ್ನ ಯಾಕೆ ವಾಪಸ್ ಕೊಟ್ರಂತೆ? ಬಿಡಿ ಡ್ಯಾಡ್, ನಮಗೆ ಆಗಬೇಕಾಗಿರೋ ಕೆಲಸಗಳು ಆಗ್ತಾ ಇದೆ. ಸಾಕ್ಷಿ ನನ್ನ ಒಪ್ಕೊಂಡಿದ್ದಾಳೆ. ಇನ್ನು ಆರ್ತಿ ಟೀಚರ್ ಕಾರ್ ತಗೊಂಡ್ರೆಷ್ಟು, ಬಿಟ್ರೆಷ್ಟು. ಒಟ್ಟಿನಲ್ಲಿ ನಿಮಗೆ ರಿವೆಂಜ್ ತಗೊಳ್ಳೋದಕ್ಕೆ ಬಿಗ್ ಸ್ಟೇಜ್ ರೆಡಿ ಆಗ್ತಾ ಇದೆ. ಎಸ್ ಮೈ ಸನ್, ಆ ಸೂರ್ಯ ನನ್ನ ಕಾಲಡಿ ಬಿದ್ದು ಬೇಡ್ಕೋಬೇಕು, ಆಗಲೇ ನನಗೆ ಸಮಾಧಾನ. ಆ ಸಾಕ್ಷಿ ಮುಂದಿಟ್ಕೊಂಡು ಆ ಸೂರ್ಯನಿಗೆ ಹೇಗೆ ಸದೆ ಪಡಿತೀನಿ ನೋಡ್ತಾ ಇರೋ. ಅಮ್ಮ ಅಮ್ಮ, ಏನು ಆರ್ಯ ಇಷ್ಟೊಂದು ಖುಷಿಯಾಗಿದೆಯಾ? ಹೇಳ್ತೀನಿ ರೀ. ಸಾಕ್ಷಿ ಸಾಕ್ಷಿ, ಏನು ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನ್ ವಿಷಯ? ಈ ಮನೇಲಿ ನಿನ್ ವೀಸಾ ಮುಗೀತು, ಬ್ಯಾಗ್ ಪ್ಯಾಕ್ ಮಾಡ್ತಾ ಇರೋ. ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾ? ಇದು ನನ್ನ ಮನೆ, ನಾನು ಯಾಕೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ? ನಾನು ನಿನ್ಗೆ ಒಬ್ಬ ಒಳ್ಳೆ ಹುಡುಗ ನೋಡಿದ್ದೀನಿ, ಇನ್ನು 2 ತಿಂಗಳಲ್ಲಿ ಮದುವೆ, ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೊ ಅಂದೆ. 2 ತಿಂಗಳಲ್ಲಿ ನನಗೆ ಮದ್ವೆನಾ? ಹುಡುಗನ ನೀನು ಓಕೆ ಮಾಡಿಬಿಟ್ರೆ ಆಗೋಯ್ತಾ? ಮನೇಲಿ ದೊಡ್ಡವರು ಅಂತ ನಾನು ನಿಮ್ಮಪ್ಪ ಇದ್ದೀವಿ, ನಾವು ನೋಡಿ ಒಪ್ಕೊಂಡ್ರೆ ಸಾಕ್ಷಿ ಮದುವೆ. ಮೊದಲು ಹುಡುಗ ಏನು ಮಾಡ್ತಾನೆ, ಎಲ್ಲಿ ಅವನು ಅಂತ ಹೇಳು. ತೋಳಿ ಡ್ಯಾಡ್, ಇವನೇ ಹುಡುಗ ಕಾರ್ತಿಕ್ ಅಂತ, ನನ್ನ ಫ್ರೆಂಡ್. ಅಮೆರಿಕ ಸಾಫ್ಟ್ವೇರ್ ಕಂಪನಿಗೆ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಒಳ್ಳೆ ಫ್ಯಾಮಿಲಿ ಅಜ್ಜಿ. ಸೂರ್ಯ, ಫೋಟೋ ಕೊಡು ನೋಡೋಣ. ಅವನ ಮನೇಲೂ ಹುಡುಗಿ ಹುಡುಕ್ತಿದಾರಂತೆ. ರಜಾ ಅಂತ 2 ಮಂತ್ಸಿಗೆ ಇಲ್ಲಿ ಬಂದಿದ್ದ. ವಾಪಸ್ ಹೋಗೋಷ್ಟರಲ್ಲಿ ಹುಡುಗಿ ಫಿಕ್ಸ್ ಆದ್ರೆ ಮದುವೆ ಮಾಡ್ಕೊಂಡೇ ಹೋಗೋಣ ಅನ್ಕೊಂಡಿದ್ದಾನೆ. ಸಾಕ್ಷಿ, ಹುಡುಗ ತುಂಬಾ ಲಕ್ಷಣವಾಗಿದೆ ನನ್ನ ಕಡೆ. ಫೋಟೋ ನೋಡು ಒಂದ್ಸತಿ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ನೀವೇನಂತೀರ ಡ್ಯಾಡ್? ಮದುವೆ ಆಗ್ತಿರೋಳು ಅವಳು ಹೆಸಂದ್ರೆ ನಂದು ಯಾವ ಅಬ್ಜೆಕ್ಷನ್ನು ಇಲ್ಲ.
ಇದ್ರಲ್ಲಿ ಇಷ್ಟೊಂದು ಯೋಚನೆ ಮಾಡೋವಂಥದ್ದು ಏನಿದೆ ಸಾಕ್ಷಿ? ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಕೆಲಸದಲ್ಲಿ ಬೇರೆ ಇದ್ದಾನೆ. ಇದಕ್ಕಿಂತ ಹೆಚ್ಚಿಗೆ ನಿಂಗೆ ಇನ್ನೇನು ಬೇಕು? ಜೊತೆಗೆ ಇವನನ್ನ ಮದುವೆ ಆದರೆ ನೀನು ಅಮೆರಿಕಾದಲ್ಲಿ ಬೇರೆ ಸೆಟ್ಲ್ ಆಗ್ಬೋದು. ಅದೆಲ್ಲ ಸರಿ, ಆದ್ರೆ ಹುಡುಗ ನನಗೆ ಇಷ್ಟ ಆಗ್ಬೇಕಲ್ವಾ? ಯಾಕೆ ಇಷ್ಟ ಆಗಲ್ಲ? ಏನು ಕಡಿಮೆ ಆಗಿದೆ ಅವನಿಗೆ? ನೀನು ಅವನ್ನ ಮದುವೆ ಆದರೆ ಅಮೆರಿಕಲ್ಲಿ ಸೆಟ್ಲ್ ಆಗ್ಬೋದು. ನನಗೆ ಅಮೆರಿಕಾದಲ್ಲಿರೋ ಹುಡುಗನ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲಿ ಅವ್ರನ್ನೇ ಮದುವೆ ಆಗೋದು. ಮದುವೆ ಆಗೋ ಹುಡುಗನ ಬರೀ ಫೋಟೋ ನೋಡಿ ಡಿಸೈಡ್ ಮಾಡೋಕ್ಕಾಗತ್ತಾ? ನಾನು ಅವನ ಹತ್ರ ಮಾತಾಡಬೇಕು, ಅವ್ನು ಹೇಗೆ ಅಂತ ತಿಳ್ಕೋಬೇಕು. ಅವನಿಗೆ ಸಂಬಳ ಜಾಸ್ತಿ ಇದೆ, ನೋಡಕ್ ಚೆನ್ನಾಗಿದ್ದಾನೆ ಅನ್ನೋದಷ್ಟೇ ಕ್ರೈಟೀರಿಯಾ ಅಲ್ಲ. ಮೊದಲು ಅವನು ನನಗೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಇಷ್ಟ ಆಗಬೇಕು, ಅವನ ಸ್ವಭಾವ ಇಷ್ಟ ಆಗಬೇಕು, ನಂದು ಅವನು ಕಂಪ್ಯಾಟಿಬಿಲಿಟಿ ಚೆನ್ನಾಗಿರ್ಬೇಕು. ಬರೀ ನೋಡಕ್ ಚೆನ್ನಾಗಿದ್ದಾನೆ, ದುಡ್ಡು ಜಾಸ್ತಿ ಇದೆ ಅನ್ನೋದು ಕೌಂಟ್ ಆಗೋದಿಲ್ಲ. ಮದ್ವೆನೇ ಆಗದೆ ಇರೋ ನಿಮ್ಗೆ ಇದೆಲ್ಲ ಎಲ್ಲರ್ಥ ಆಗ್ಬೇಕು. ನೀನೇ ಕಷ್ಟ ಅಪ್ಸೆಟ್ ಆಗ್ತಿದ್ಯಾ? ಅಂಥದ್ದೇನಂದ್ರೆ ಅವರು ಒಳ್ಳೆ ಸಂಬಂಧ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಅವ್ರ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ಯಲ್ಲ. ಕಾಮ್ ಡೌನ್ ಆರ್ಯ. ಅವಳು ಹೇಳೋದ್ರಲ್ಲೂ ಅರ್ಥ ಇದೆ. ಅವಳು ಮದುವೆ ಆಗೋ ಹುಡುಗನ ಬಗ್ಗೆ ಅವಳಿಗೂ ಒಂದು ಕಲ್ಪನೆ ಇರುತ್ತೆ. ಮೊದಲು ಆ ಹುಡುಗನ ಬರಕ್ಕೆ ಹೇಳು, ಇಬ್ರು ನೋಡ್ಲಿ, ಮಾತಾಡ್ಲಿ, ಆಮೇಲೆ ಡಿಸೈಡ್ ಮಾಡೋಣ. ಇದನ್ನೆಲ್ಲ ಪ್ಲಾನ್ ಮಾಡಿದೀನಿ ಡ್ಯಾಡ್. ಈ ಸಂಡೇ ಕಾರ್ತಿಕ್ ಬರ್ತಿದ್ದಾನೆ. ಏನು? ಅವ್ರನ್ನ ಸಂಡೆ ಬರೋದಕ್ಕೆ ಹೇಳಿದ್ಯಾ? ಯಾರನ್ನ ಕೇಳಿ ಡಿಸೈಡ್ ಮಾಡ್ದೆ ನೀನು? ಆಗಲ್ಲ, ನಾನ್ ಸಂಡೆ ಬಿಸಿ ಇದ್ದೀನಿ. ಎಲ್ಲ ನಿನ್ ಕೇಳಿ ಡಿಸೈಡ್ ಮಾಡಕ್ ಆಗಲ್ಲ. ಒಳ್ಳೆ ಸಂಬಂಧ, ಲೇಟ್ ಆದ್ರೆ ಕೈ ತಪ್ಪೋಗುತ್ತೆ. ನೀವಾದ್ರೂ ಹೇಳಿ ಡ್ಯಾಡ್. ಆರ್ಯ ಹೇಳ್ತಾ ಇರೋದು ನಿನ್ನ ಹುಡುಗ ನೋಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಅಷ್ಟೇ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಅವನು ನಿನ್ನ ತಮ್ಮ ಅಲ್ವಾ? ನಿನ್ನ ಮದುವೆ ಜವಾಬ್ದಾರಿ ತಗೋಬೇಕು ಅನ್ನೋ ಆಸೆ ಇರಲ್ವ ಅವ್ನಿಗೆ? ಕೇಳಿಸ್ತಾ ಡ್ಯಾಡ್ ಹೇಳಿದ್ದು? ಕಾರ್ತಿಕ್ ಈ ಸಂಡೇ ಬರ್ತಿದ್ದಾನೆ, ನೀನು ಅವನ ಹತ್ರ ಮಾತಾಡ್ತೀಯ, ನಿನಗೆ 100% ಒಪ್ಪಿಗೆ ಆಗೇ ಆಗುತ್ತೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಡ್ಯಾಡಿ, ಆರ್ಯ ಅವ್ನು ತೋರಿಸಿರೋ ಹುಡುಗನ ಜೊತೆನೆ ನಾನು ಮದುವೆ ಆಗ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಅವನು ಅದೇ ಹುಡುಗನ ಮದುವೆ ಆಗಬೇಕು ಅಂತೇನು ಹೇಳ್ತಿಲ್ಲ. ಅವನು ನೋಡು ಅಂತ ಅಷ್ಟೇ ಹೇಳ್ತಾ ಇರೋದು. ಅರ್ಪಿತಾ ಆಂಟಿ ಆರ್ಯ ಇಬ್ರು ಆ ಹುಡುಗನ ಗುಣಗಾನ ಮಾಡ್ತಿರೋದು ನೋಡಿದ್ರೆ ನಾನು ಅವನ್ನೇ ಮದುವೆ ಆಗ್ಬೇಕು ಅನ್ನೋ ಹಾಗಿದೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಸಾಕ್ಷಿ. ಆ ಹುಡುಗ ಇಷ್ಟ ಆದರೆ ಒಪ್ಕೋ. ಆರ್ತಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಲ್ಲ ಡ್ಯಾಡ್, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ನೀವು ಅವ್ರ ಥರನೇ ಮಾತಾಡ್ತಿದ್ದೀರಲ್ಲ. ಆರ್ಯ ಅವನು ತೋರಿಸಿದ ಹುಡುಗನ ನೀನು ಮದುವೆ ಆಗಬೇಕು ಅಂತ ಹಠ ಹಿಡಿತಿದ್ದಾನೆ. ನೀನು ಆರ್ತಿ ತೋರಿಸಿದ ಹುಡುಗನ ಮದುವೆ ಆಗಬೇಕು ಅಂತಿದ್ಯಾ ಅಲ್ವಾ? ಅವ್ರು ಹೇಳಿದ ಹುಡುಗನ ನಾನು ಓಕೆ ಅಂತ ಹೇಳ್ಬಿಟ್ಟಿದ್ದೀನಿ ಡ್ಯಾಡ್. ಆರ್ತಿ ಅಮ್ಮಂಗೂ ಓಕೆ ಆಗಿದೆ ಅಂದಮೇಲೆ ಬೇರೆ ಹುಡುಗನ ಯಾಕೆ ನೋಡಬೇಕು? ಓಹ್, ಆ ವಿಷಯನಾ? ಆರ್ತಿ ಅವ್ರು ನನಗೂ ಫೋನ್ ಮಾಡಿ ಹೇಳಿದರು. ಅವ್ರ ಸ್ಕೂಲ್ನ ಮ್ಯಾನೇಜಿಂಗ್ ಟ್ರಸ್ಟಿ ರಂಜಿತ್ ಬಗ್ಗೆ ತಾನೆ ಅವ್ರು ನಿನಗೆ ಹೇಳಿದ್ದು. ನೀನು ನೋಡಿದ ಹುಡುಗನ್ನ ಸಾಕ್ಷಿ ಇಷ್ಟಪಡಲಿಲ್ಲ ಅಂತ ಅಪ್ಸೆಟ್ ಆಗಿದೆಯಾ ಆರ್ಯ? ಹೂಮಾ, ಬೇಜಾರಾಗಲ್ವಾ? ಮತ್ತೆ ನನ್ನ ಫ್ರೆಂಡ್ ಕಾರ್ತಿಕ್ ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ ಹೇಳಿ? ಸಾಕ್ಷಿಗೆ ಫೋಟೋ ಕೊಟ್ಟಾಗ ಅವಳು ಸರಿ ನೋಡ್ಲೂ ಇಲ್ಲ ಅದನ್ನು. ಸಾಕ್ಷಿ ನಡವಳಿಕೆ ನನಗೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅವಳು. ನಾನೇನಾದ್ರೂ ಅವಳು ಹೆತ್ತಮ್ಮ ಆಗಿದ್ದಿದ್ರೆ ಚೆನ್ನಾಗಿ ಬೈದು ಬುದ್ಧಿ ಹೇಳ್ತಿದ್ದೆ. ನೀವು ಹೇಗೆ ಅಂತೀರಾ? ಅರೆ ಡ್ಯಾಡ್ ನೋಡಿ, ಅವಳು ಇಷ್ಟ ಬಂದಂಗೆ ಇರಲಿ ಅಂತ ಸುಮ್ಮನೆ ಇದ್ದಾರೆ. ಹೌದು ಆರ್ಯ, ಡ್ಯಾಡಿ ತುಂಬ ಸದರ ಕೊಟ್ಟಿದ್ದಾರೆ. ಈಗಲೂ ಈ ವಿಷಯದ ಬಗ್ಗೆನೇ ಮಾತಾಡಕ್ಕೆ ಹೋಗಿರ್ಬೇಕು. ಡ್ಯಾಡಿಗೆ ಏನೇನೋ ಹೇಳಿ ಭಾನುವಾರ ಕಾರ್ತಿಕ್ ಬರೋ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ತಾಳೆ ನೋಡು. ನೋ ಚಾನ್ಸ್. ಸಾಕ್ಷಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಕಾರ್ತಿಕ್ ಈ ಸಂಡೇ ಮನೆಗೆ ಬರೋದಂತೂ ಗ್ಯಾರಂಟಿ. ಹ್ಞೂ ಡ್ಯಾಡ್, ಅವ್ರು ತುಂಬಾ ಒಳ್ಳೆಯವರು ಅಂತ ಆರ್ತಿ ಅಮ್ಮ ಹೇಳಿದ್ರು. ಜೊತೆಗೆ ನಾನು ಅವ್ರನ್ನ ಒಂದೆರಡು ಸಲ ನೋಡಿದ್ದೀನಿ. ಅವ್ರು ನನಗೆ ಎಲ್ಲಾದ್ರಲ್ಲೂ ಒಳ್ಳೆ ಪೇರ್ ಅಂತ ನಂಗೆ ಅನಿಸ್ತಾರೆ. ಓಕೆ, ನೀವು ವಿಷಯದಲ್ಲಿ ತುಂಬ ಎಕ್ಸೈಟ್ ಆಗಿದೆ ಅಂತ ಅನಿಸ್ತಾ ಇದೆ. ರಂಜಿತ್ ಅವ್ರ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಅವ್ರನ್ನ ಮೀಟ್ ಮಾಡಿದ್ಯಾ ನೀನು? ಅವ್ರ ತಂದೆ ತಾಯಿ ಇಲ್ಲಿಲ್ಲ ಡ್ಯಾಡ್, ಲಂಡನ್ನಲ್ಲಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ. ಹೋಗ್ಲಿ, ರಂಜಿತ್ ಅವ್ರ ತಂದೆ ಅಣ್ಣ ತಮ್ಮ ಯಾರಾದರೂ ಇಲ್ಲಿದ್ದಾರಾ? ಅದು ಗೊತ್ತಿಲ್ಲ ಡ್ಯಾಡ್, ನಾನು ಕೇಳಕ್ಕೆ ಹೋಗಿಲ್ಲ. ಮತ್ತೆ ಹೇಗೆ ಸಾಕ್ಷಿ? ನಿನಗಾಗಲಿ ಆರ್ತಿ ಅವ್ರಿಗಾಗಲಿ ರಂಜಿತ್ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ, ಮತ್ತೆ ಹೇಗೆ ಓಕೆ ಅಂತ ಹೇಳ್ತೀಯಾ? ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು.
ನೀನು ಯಾಕೆ ಈಗಲೇ ಓಕೆ ಅನ್ನೋದಕ್ಕೆ ಹೋದೆ? ನಾವೆಲ್ಲ ಒಪ್ಬೇಕಲ್ವಾ? ನನ್ನ ಒಪ್ಪಿಗೆ ಬೇಡವಾ ನಿಂಗೆ? ಸಾರಿ ಡ್ಯಾಡ್, ಅದು ಹಾಗಲ್ಲ. ಆರತಿ ಅಮ್ಮ ನೋಡಿರ್ತಾರೆ ಅಂದರೆ ಅವರು ಕರೆಕ್ಟಾಗೆಲ್ಲ ವಿಚಾರಿಸಿರ್ತಾರೆ ಅಂತ ಓಕೆ ಅಂದೆ. ನಾನು ಆರತಿ ಅವ್ರಿಗೆ ಹೇಳಿದ್ದೆ ಸಾಕ್ಷಿ, ನಿನ್ನ ಅಭಿಪ್ರಾಯ ಕೇಳಿ, ಆದರೆ ಈಗಲೇ ನಾವೆಲ್ಲ ಒಪ್ಪಿದ್ದೀವಿ ಅಂತ ರಂಜಿತ್ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ನನಗೇನೋ ಈ ವಿಚಾರದಲ್ಲಿ ನೀವೆಲ್ಲ ಸ್ವಲ್ಪ ಆತರ ಪಟ್ರಿ ಅಂತ ಅನಿಸ್ತಾ ಇದೆ. ಹಾಗೇನಿಲ್ಲ ಡ್ಯಾಡ್, ಅದು ಆದಿತ್ಯನೂ ನಂಗೊಬ್ಬ ಹುಡುಗನ್ ನೋಡಿದ್ದಾನೆ. ಅವನು ತುಂಬ ಚೆನ್ನಾಗಿದ್ದಾನಂತೆ, ಒಳ್ಳೆ ಕೆಲಸದಲ್ಲಿದ್ದಾನಂತೆ. ಈ ಕಡೆ ಆರ್ಯನೂ ಹುಡುಗನ್ ನೋಡಿದ್ದಾನೆ. ಅದಕ್ಕೆ ಯಾರನ್ನ ಒಪ್ಪೋದು ಯಾರನ್ನ ಬಿಡೋದು ಅಂತ ಕನ್ಫ್ಯೂಷನಲ್ಲಿದ್ದೆ ಅಷ್ಟೆ. ಅಷ್ಟೇ ತಾನೇ? ನೀನು ಆ ಹುಡುಗನು ಒಂದ್ಸಲ ನೋಡು. ಆರ್ಯ ಅವನು ತೋರಿಸಿದ ಹುಡುಗನು ನೋಡಿಲ್ಲ ಅಂತ ಅವನಿಗೂ ಸಮಾಧಾನ ಇರುತ್ತೆ. ಆಮೇಲೆ ಎಲ್ಲ ಕೂತು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದ್ರೆ ಆಯಿತು. ಸರಿ ಡ್ಯಾಡ್. ಇಷ್ಟ್ರ ಮೇಲೂ ಸಾಕ್ಷಿ ನೀನು ನೋಡಿದ ಹುಡುಗನ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಯಾಕೆ ಬೇಡ ಅಂತಾಳೆ? ಬೇಡ ಅಂದ್ರೆ ಯಾಕೆ ಬೇಡ ಅಂದ್ಲು ಅಂತ ನಾನು ರೀಸನ್ ಕೇಳ್ತೀನಿ. ಸಾಕ್ಷಿ ನಿನ್ನ ಫ್ರೆಂಡ್ನ ರಿಜೆಕ್ಟ್ ಮಾಡ್ತಾಳೆ ಅಂತ ನಂಗೆ ಅನ್ಸುತ್ತೆ. ನೋ ಚಾನ್ಸ್. ಕಾರ್ತಿಕ್ನ ರಿಜೆಕ್ಟ್ ಮಾಡೋಕ್ಕೆ ಅವಳ ಹತ್ರ ಒಂದು ರೀಸನೂ ಇಲ್ಲ. ಒಂದು ವೇಳೆ ರಿಜೆಕ್ಟ್ ಮಾಡಿದ್ರೆ ಅವಳು ಬೇರೆ ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತ ಅರ್ಥ ಅಮ್ಮ. ಇಲ್ಲ ಆರ್ಯ, ನಂಗೆ ಅನ್ಸೋ ಪ್ರಕಾರ ಅದಕ್ಕೆ ಬೇರೆ ಕಾರಣನೇ ಇರಬೇಕು. ಇದನ್ ಬಿಟ್ಟು ಬೇರೆ ಕಾರಣ ಏನಿರಕ್ಕೆ ಸಾಧ್ಯ ಇದೆ. ಸಾಕ್ಷಿನ ಒಬ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಅವ್ರು ಹೇಳ್ದ ಹಾಗೆ ಇವಳು ಕೇಳೋದು. ನೀನು ನೋಡಿದ ಹುಡುಗನ್ನ ಸಾಕ್ಷಿ ಒಪ್ಕೊಳ್ಳೋದಕ್ಕೆ ಅವ್ರು ಬಿಡಲ್ಲ. ನೋಡ್ತಾ ಇರು. ಯಾರ ಬಗ್ಗೆ ಹೇಳ್ತಾ ಇದ್ದೀರಮ್ಮ? ಇನ್ಯಾರ ಬಗ್ಗೆ? ನಿನ್ನ ಹೆತ್ತ ತಾಯಿ ಆರ್ತಿ. ಆರ್ತಿ ಮತ್ತೆ ಆದಿತ್ಯ ನಾವೇ ನಿಂಗೆ ಹುಡುಗನ ನೋಡ್ತೀವಿ, ನೀನು ಅವ್ನು ನೋಡಿದ ಹುಡುಗನ ಒಪ್ಕೋಬೇಡ ಅಂತ ಇವಳು ಹೇಳಿರ್ತಾರೆ. ಪ್ಲೀಸ್ ಅಮ್ಮ, ಮಾತ್ಗೂ ಅವ್ರು ನನ್ನ ಹೆತ್ತ ತಾಯಿ ಅಂತಿರ್ಬೇಡಿ. ಅದೆಲ್ಲ ದೊಡ್ಡ ಆಕ್ಸಿಡೆಂಟ್. ಅದೇನೇ ಆಗಿರಲಿ, ಆದಿತ್ಯ ಮತ್ತೆ ಆರ್ತಿ ಅವರು ಇವರಲ್ಲಿ ಯಾರೇ ಸಾಕ್ಷಿಗೆ ಹುಡುಗನ್ ನೋಡಿದ್ರು ಆ ಮದುವೆ ಆಗಕ್ಕೆ ನಾನು ಒಪ್ಪಲ್ಲ. ನನಗೂ ಇಷ್ಟ ಇಲ್ಲ. ಆರ್ತಿಯವ್ರು ಈ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ. ಅವ್ರೇನಾದರೂ ಈ ಮನೆಗೆ ಬಂದರೆ ನಾವೆಲ್ಲ ಬೇರೆ ಬೇರೆ ಆಗಿ ಹೋಗ್ತೀವಿ. ಈಗಲೇ ಆಟ ಶುರು ಮಾಡಿದ್ದಾರೆ ಅವರು. ಅದಕ್ಕೆ ನೀನು ನೋಡಿದ ಹುಡುಗನ್ನ ಸಾಕ್ಷಿ ಬೇಡ ಅಂತಿದ್ದಾಳೇನೋ ಅಂತ ನಂಗೆ ಅನ್ಸುತ್ತೆ. ಆರ್ತಿಯವರು ಮನೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ಸಾಕ್ಷಿಗೆ ಇಷ್ಟ ಧೈರ್ಯ ಬಂದಿರೋದು. ನಾನೇನು ಮಾಡಲಿ ಆರ್ಯ? ಗಾಯತ್ರಿ ಮೇಡಮು, ಸಾಕ್ಷಿ, ಸೂರ್ಯ ಸರು ಎಲ್ಲ ಒಂದೇ ಟೀಮು. ಅವರೆಲ್ಲರಿಗೂ ಆರ್ತಿಯವ್ರು ಈ ಮನೆಗೆ ಬರಬೇಕು. ಅವತ್ತು ನಾನೇನಾದರೂ ಬೇಡ ಅಂತ ಹೇಳಿದ್ದಿದ್ರೆ ಎಲ್ಲ ದೃಷ್ಟಿನೂ ನಾನು ಕೆಟ್ಟೋಳಾಗ್ತಿದ್ದೆ. ಅದು ನಿಜ. ಈಗ ನೋಡಿ ಅಮ್ಮ, ನೀವು ಹೇಳ್ತಿದ್ದಂಗೆ ಆರ್ತಿಯವ್ರು ದೂರದಲ್ಲಿ ಇದ್ಕೊಂಡೆ ನಮ್ಮನ್ನು ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಏನ್ ಡಿಸೈಡ್ ಮಾಡಿದ್ರಿ ಡ್ಯಾಡ್? ಭಾನುವಾರ ನಿನ್ನ ಫ್ರೆಂಡಿಗೆ ಬರೋಕೆ ಹೇಳು. ಸಾಕ್ಷಿ ಇಲ್ಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಕಾರ್ತಿಕ್ಗೆ ಫೋನ್ ಮಾಡಿ ಹೇಳ್ತೀನಿ. ಆರ್ಯ, 1 ನಿಮಿಷ. ಭಾನುವಾರ ನಿನ್ನ ಫ್ರೆಂಡು ನನ್ನ ನೋಡೋದಕ್ಕೆ ಬರೋದಕ್ಕೆ ನಂದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನದು? ಭಾನುವಾರ ನಿನ್ನ ಫ್ರೆಂಡು ನನ್ನ ನೋಡೋದಕ್ಕೆ ಬಂದಾಗ ಆರ್ತಿ ಅಮ್ಮ ನನ್ನ ಜೊತೆ ಇರಬೇಕು. ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಹುಡುಗನ್ ನೋಡೋ ಶಾಸ್ತ್ರಕ್ಕೆ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಇಲ್ಲ. ನೋ, ಅದು ಸಾಧ್ಯ ಇಲ್ಲ. ನಿನಗೆ ಹುಡುಗನ್ ನೋಡಕ್ಕೆ ಆರ್ತಿ ಅವ್ರು ಯಾಕೆ ಈ ಮನೇಲಿ ಇರಬೇಕು? ನಾವೆಲ್ಲ ಇಲ್ವಾ? ಆರ್ತಿ ಅವ್ರನ್ನ ಮದುವೆ ಕರೆದ್ರಾಯ್ತು ಸಾಕ್ಷಿ. ಏನು ಎಲ್ಲರೂ ನೀವು ಹೇಳ್ದಾಗೆ ಕೇಳ್ಬೇಕಾ? ನನ್ನ ಮಾತಿಗೇನು ಬೆಲೆನೇ ಇಲ್ವಾ? ನೋಡು ಆರ್ಯ, ಆರ್ತಿ ಅಮ್ಮ ಈ ಮನೇಲಿದ್ರೆ ಮಾತ್ರ ನಾನು ನಿನ್ನ ಫ್ರೆಂಡ್ನ ನೋಡೋದಕ್ಕೆ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಅವತ್ತು ನಾನು ಮನೇಲೇ ಇರಲ್ಲ. ನಿನ್ನ ಫ್ರೆಂಡಿಗೆ ಯಾವ್ದಾದ್ರು ಬೇರೆ ಹುಡುಗಿನ ತೋರಿಸ್ಕೊ. ಆರ್ತಿ ಅವರು ನಮ್ಮನೆ ಫಂಕ್ಷನ್ಗೆ ಯಾಕೆ ಬರಬೇಕು? ನೋಡ್ ಸಾಕ್ಷಿ, ನಿನಗೆ ನನ್ನ ಫ್ರೆಂಡ್ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ಅದನ್ನ ತಪ್ಸಕ್ಕೆ ಸುಮ್ಮನೆ ನೆಪ ಹುಡುಕ್ತಾ ಇದ್ದಾಳೆ ಡ್ಯಾಡಿ ಅವಳು. ಯಾಕೋ ಹಾಗಂತ್ಯ? ಆರ್ತಿ ಅವರು ನಿನ್ನ ತಾಯಿ, ಅವ್ರು ಬರಲಿ ಅಂತ ಹಠ ಹಿಡಿಯೋದ್ರಲ್ಲಿ ಏನು ತಪ್ಪಿದೆ? ಆರ್ತಿ ಅವರು ನನ್ನ ತಾಯಿ ಇರ್ಬೋದು, ಅರೆ ಸಾಕ್ಷಿಗೆ ತಾಯಿ ಅಲ್ವಲ್ಲ. ನಿನಗೇನು ಇವ್ರು ಹೆತ್ತ ತಾಯಿನ? ಇವರು ನಮ್ಮ ಅಮ್ಮ ಅಂತ ಕರಿತ್ಯಾ? ನಿನಗೆ ಇವ್ರು ಹೇಗೆ ಮುಖ್ಯನೋ ನನಗೆ ಆರ್ತಿ ಅಮ್ಮ ಅಷ್ಟೇ ಮುಖ್ಯ. ದೊಡ್ಡವರು ಅಂತ ನಾವಿಬ್ರು ಇಲ್ಲಿದ್ದೀವಿ. ನೀನೇನು ಪ್ರತಿಯೊಂದು ನಿರ್ಧಾರ ತಗೋಬೇಕಾದ್ರೆ ಇವಳನ್ನ ಕೇಳ್ತೀಯಾ? ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ನಿಮ್ಮಿಬ್ರನ್ನು ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಒಳ್ಳೆ ಗೌರವ ಕೊಡ್ತಾ ಇದ್ದೀರಾ. ನಿಮ್ ಇಷ್ಟ ಒಂದೇ ಮಾಡ್ಕೊಳ್ಳಿ, ನಾವ್ಯಾಕಬೇಕು?
ಬನ್ನಿ ಅಮ್ಮ. ಸಾರಿ ಬ್ರದರ್, ನಿನ್ನನ್ನು ಡಿಸಪಾಯಿಂಟ್ ಮಾಡಿದ್ದೀನಿ ಅಂತ ಗೊತ್ತು. ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಸಂಡೇ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಬಿಡು. ಹಲೋ ಸಾಕ್ಷಿ, ಏನಾಯ್ತೆ? ನಾನು ಹೇಳಿದ್ದನ್ನೆಲ್ಲ ಡ್ಯಾಡಿಗೆ ಹೇಳಿದ್ಯಾ? ಅದನ್ನ ಯಾಕೆ ಕೇಳ್ತೀರಾ ಅಮ್ಮ? ನನ್ನ ಮದುವೆ ಕತೆ ಒಳ್ಳೆ ಮೆಗಾ ಸೀರಿಯಲ್ ಕತೆ ಥರ ಆಗೋಗಿದೆ. ಯಾಕೆ, ಏನಾಯ್ತು? ನೀವು ರಂಜಿತ್ ಬಗ್ಗೆ ಹೇಳಿದ್ರಿ, ನಾನು ಓಕೆ ಅಂತ ಹೇಳಿದೆ. ಆಮೇಲೆ ನೋಡಿದ್ರೆ ಆದಿ ಫೋನ್ ಮಾಡ್ದ, ಅರ್ಜೆಂಟಾಗಿ ಮಾತಾಡಬೇಕು ಬಾ ಅಂತ ಹೇಳ್ದ. ಏನೋ ವಿಷಯ ಇರುತ್ತೆ ಅಂತ ಹೋದ್ರೆ ಯಾವುದೋ ಹುಡುಗನ ಫೋಟೋ ತೋರಿಸಿ ಇವನು MBA ಮಾಡಿದ್ದಾನೆ, ತುಂಬಾ ಒಳ್ಳೆ ಹುಡುಗ, ಇವನ್ನೇ ಒಪ್ಕೊ ಅಂದ. ನಂಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನು ಅದೃಷ್ಟನೇ ಸಾಕ್ಷಿ ನಿಂದು. 3 ಜನ ಗಂಡುಗಳು ನಿನ್ನ ಮದುವೆ ಆಗಕ್ಕೆ ಕ್ಯೂ ನಿಂತಿದ್ದಾರೆ. ಅಮ್ಮ, ನಾನಿಲ್ಲಿ ನನ್ನ ಕಷ್ಟ ಹೇಳ್ಕೊಳ್ತಿದ್ರೆ ನೀವು ನಗ್ತಾ ಇದ್ದೀರಾ? ಅಲ್ಲ ಕಣೆ ಸಾಕ್ಷಿ, ಇದ್ರಲ್ಲಿ ಕಷ್ಟ ಏನೇ ಬಂತು? ನೀನು 3 ಜನದಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಓಕೆನೋ, ಸಿಂಪಲ್. ಅಮ್ಮ, ನನಗೆ ನೀವು ತೋರಿಸಿರೋ ಹುಡುಗನೇ ಇಷ್ಟ ಅಂತ ಹೇಳಿದ್ನಲ್ಲ. ಸಾಕ್ಷಿ, ನಾನು ರಂಜಿತ್ ಹೆಸರನ್ನು ಸುಮ್ಮನೆ ಹೇಳಿದೆ. ನೀನು ಅವ್ರನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ನಾನೇ ನಿಮ್ಗೆ ಫೋರ್ಸ್ ಮಾಡಿಲ್ವಲ್ಲ. ನೀನು ನಿಮ್ಮ ಡ್ಯಾಡಿ ಹತ್ರ, ಅಜ್ಜಿ ಹತ್ರ ಒಪಿನಿಯನ್ ಕೇಳು, ಆಮೇಲೆ ಡಿಸೈಡ್ ಮಾಡು. ನಾನು ಇನ್ನೂ ರಂಜಿತ್ ಅವ್ರ ಫ್ಯಾಮಿಲಿ ಬಗ್ಗೆ ವಿಚಾರಿಸಿಲ್ಲ ಕಣೆ. ಸಾಕ್ಷಿ, ಸಾಕ್ಷಿ, ಯಾಕೆ ಏನೂ ಮಾತಾಡ್ತಾ ಇಲ್ಲ? ನಾನು ಹೇಳಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ಆದಿತ್ಯ ತಾನು ನೋಡಿದ ಗಂಡ ಜೊತೆನೆ ತಂಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಈ ಕಡೆ ಆರ್ಯನೂ ಹಾಗೆ ಅಂದ್ಕೊಂಡಿದ್ದಾನೆ. ಅವರಿಬ್ರಿಗೂ ಬೇಜಾರು ಮಾಡಿದೆ, ನಾನು ಬೇಜಾರು ಮಾಡ್ಕೊಳ್ದೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡು ಸಾಕ್ಷಿ, ನಿನಗೇನು ಮಾಡೋದು ಅಂತ ಗೊತ್ತಾಗದೆ ಹೋದ್ರೆ ಒಂದು ಕೆಲಸ ಮಾಡು, ಎಲ್ಲ ಹುಡುಗರನ್ನ ಒಂದ್ಸಲ ನೋಡು, ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಸರಿ ಅಮ್ಮ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು ನಿನ್ನ ಕಂಡೀಷನು? ಈ ಭಾನುವಾರ ಆರ್ಯನ್ ಫ್ರೆಂಡು ನನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ. ಅವತ್ತು ನೀವು ನಮ್ಮ ಮನೆಗೆ ಬರಬೇಕು. ನೀವು ಬಂದರೆ ಮಾತ್ರ ನಾನು ಹುಡುಗನ ನೋಡೋ ಶಾಸ್ತ್ರಕ್ಕೆ ಒಪ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ. ಸಾಕ್ಷಿ, ನೀನು ಈ ರೀತಿ ಹಠ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಕಣೆ. ಇದ್ರಲ್ಲಿ ಕಷ್ಟ ಎಂಥದ್ದು? ನೀವು ನಿಮ್ಮ ಮಗಳೇ ಹುಡುಗನ ಕಡೆಯವ್ರು ಬಂದಾಗ ಇರಬೇಕು ತಾನೆ. ಅದು ಸರಿ ಕಣೆ, ಆದರೆ ನೀನು ನನ್ನ ಗೆಸ್ಟ್ನ ಕರೆಯೋಕೆ ಕರೆದ್ರೆ ನಾನು ಅಲ್ಲಿಗೆ ಹೇಗೆ ಬರಲಿ ಹೇಳು? ಎಲ್ಲರೂ ನನ್ನ ಒಪ್ಪಿ ಬಾ ಅಂತ ಕರೆದ್ರೆ ನಾನು ಅಲ್ಲಿಗೆ ಬರೋದಕ್ಕೆ ಒಂದು ಗೌರವ ಇರುತ್ತೆ. ಮುಖ್ಯವಾಗಿ ಆರ್ಯ ನನ್ನನ್ನು ಬನ್ನಿ ಅಂತ ಕರಿಬೇಕು. ಅವನು ಕರೆದ್ರೆ ಮಾತ್ರ ನಾನು ಅಲ್ಲಿಗೆ ಬರ್ತೀನಿ ಕಣೆ. ಸರಿ ಅಮ್ಮ, ಆರ್ಯನ್ ಹತ್ರ ಇದ್ರ ಬಗ್ಗೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ, ಓಕೆನಾ? ಬಾಯ್. ಸಾಕ್ಷಿಗೆ ನಾನು ಹುಡುಗನ್ ನೋಡಿರೋದು ಅವಳಿಗೆ ಒಂಚೂರು ಇಷ್ಟ ಇಲ್ಲಮ್ಮ. ಅದನ್ನ ತಪ್ಸಕ್ಕೆ ಅವಳು ಈ ಥರ ಪ್ಲಾನ್ ಮಾಡಿರೋದು. ಆರ್ತಿ ಅವ್ರು ಬರಲಿ ಅಂದರೆ ನಾನು ಒಪ್ಪಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವಳಿಗೆ. ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಮ್ಮ. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೆ ಆರ್ಯ? ಆರ್ತಿಯವ್ರು ಬರಲಿ ಅಂದರೆ ನೀನು ಯಾಕೆ ಬೇಡ ಅಂದೆ? ಏನಮ್ಮ ನೀವು ಹೀಗೆ ಹೇಳ್ತಾ ಇದ್ದೀರಾ? ಅವ್ರು ಏನಾಗ್ಬೇಕು ನಿಮಗೆ? ನಮ್ಮನೆ ಫಂಕ್ಷನ್ಗೆ ಅವ್ರು ಯಾಕೆ ಬರಬೇಕು? ಆರ್ತಿಯವ್ರು ಏನಾದ್ರು ಇಲ್ಲಿಗೆ ಬಂದರೆ ಸಾಕ್ಷಿ ಅವ್ರು ಹೇಳ್ದಂಗೆ ಕೇಳ್ತಿರ್ತಾಳೆ ಅಷ್ಟೇ. ಅದು ನಮ್ಗೆ ಅವಮಾನ ಅಲ್ವಾ? ಆರ್ತಿಯವ್ರು ಬಂದು ಸಾಕ್ಷಿಗೆ ಒಳ್ಳೆ ಗಂಡನ್ ಸೆಟ್ ಮಾಡಿದರೆ ಈ ಮನೇಲಿ ನಮ್ಮ ಮರ್ಯಾದೆ ಏನಾಗಬೇಕು? ಅದು ಹೇಗೆ ಆರ್ತಿಯವರು ಅವ್ರಿಗೆ ಇಷ್ಟ ಬಂದು ಹುಡುಗನ್ ನೋಡ್ತಾರೆ, ನಾವೆಲ್ಲ ಇಲ್ವಾ? ನನ್ನ ಮಾತು ಕೇಳು, ಆರ್ತಿಯವ್ರು ಬರೋದಕ್ಕೆ ನೀನು ಒಪ್ಕೋ. ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ನೀವು ಯಾಕೆ ಆರ್ತಿಯವ್ರು ಬರಲಿ ಅಂತ ಹೇಳ್ತಿದ್ದೀರಾ? ನನ್ನ ಮಾತು ಕೇಳು ಆರ್ಯ, ಆರ್ತಿಯವರು ಈ ಮನೆಗೆ ಬಂದ ಮಾತ್ರಕ್ಕೆ ಅವ್ರು ಹೇಳಿದ್ದೇ ನಡೆಯುತ್ತೆ ಅಂತ ಯಾಕೆ ಅನ್ಕೋತ್ಯಾ? ಈಗ ನೀನು ಆರ್ತಿಯವ್ರು ಬರೋದು ಬೇಡ ಅಂತ ಹಠ ಹಿಡಿದು ಕೂತ್ರೆ ಇದನ್ನು ನಾನೇ ನಿಂಗೆ ಹೇಳ್ಕೊಟ್ಟಿದ್ದೀನಿ ಅಂತ ಇವರೆಲ್ಲ ಅನ್ಕೋತಾರೆ. ಮೊದಲೇ ಇವರೆಲ್ಲ ಒಂದೇ ಟೀಮು. ಪಪ್ಪ ಆ ಸಾಕ್ಷಿ ಹೇಳ್ದಂಗೆ ಕೇಳ್ತಾರೆ. ಆಮೇಲೆ ನಿನ್ನ ಮಾತಿಗೆ ಬೆಲೆನೇ ಇರಲ್ಲ. ಮೊದಲು ಆರ್ತಿಯವ್ರು ಬರಲಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಸರಿ ಅಮ್ಮ,
ನಾನು ನೀವು ಹೇಳ್ತಾ ಇದ್ದೀರ ಅಂತ ಒಪ್ಕೊಳ್ತಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಡು, ನಾನು ನಿಂಗೆ ಅನ್ಯಾಯ ಮಾಡಲ್ಲ. ಮೊದಲು ಹೋಗಿ ಅಜ್ಜಿ ಮತ್ತು ಡ್ಯಾಡಿ ಹತ್ರ ಸಾರಿ ಕೇಳು. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ ಅಂತ ಹೇಳು. ಸರಿ. ಆರ್ತಿ, ಯಾಕೆ ಒಂಥರ ಇದೆಯಾ? ಆರ್ಯನ್ ಸಾಕ್ಷಿ ನೋಡೋದಕ್ಕೆ ಒಬ್ಬ ಹುಡುಗನ ಭಾನುವಾರ ಕರೆಸ್ತಾ ಇದ್ದಾನಂತೆ. ಮತ್ತೆ ನೀ ನೋಡಿರೋ ಹುಡುಗಂಗೆ ಅವಳು ಒಪ್ಕೊಂಡಿದ್ಲು. ಪಾಪ ಒಳ್ಳೆ ಉಭಯ ಸಂಕಟ ಆಯ್ತಲ್ಲ ಆ ಹುಡುಗಿಗೆ. ಉಭಯ ಸಂಕಟ ಅವಳಿಗಲ್ಲ ಅಮ್ಮ, ನನಗೆ. ಭಾನುವಾರ ಸಾಕ್ಷಿ ನೋಡೋದಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದಾನಲ್ಲ, ಅವತ್ತ ನಾನು ಅಮ್ಮನಿಗೆ ಹೋಗ್ಬೇಕಂತೆ. ನೀನು ಅಲ್ಲಿಗೆ ಹೋಗೋದು ಬೇಡ. ನಾನು ಹಾಗೆ ಹೇಳ್ದೆ ಅಮ್ಮ, ಆದರೆ ಅವಳು ತುಂಬ ಬಲವಂತ ಮಾಡ್ತಾ ಇದ್ದಾಳೆ. ಅದಕ್ಕೆ ಆರ್ಯ ಕರೆದ್ರೆ ಮಾತ್ರ ನಾನು ಅಮ್ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿದೆ. ಕರೆಕ್ಟಾಗಿ ಹೇಳಿದ್ಯಾ ನೀನು. ಬರೀ ಆರ್ಯನ್ ಮಾತ್ರ ಅಲ್ಲ ಕಣೆ, ಗಾಯತ್ರಿ ಅವರು ನಿನ್ನ ಕರಿಬೇಕು. ಆಗ್ಲೇ ನಾನು ನಿನ್ನನ್ನು ಅಲ್ಲಿ ಕಳಿಸೋದು. ಡ್ಯಾಡ್, ಅಜ್ಜಿ, ಸಾಕ್ಷಿ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಡ್ಯಾಡ್. ಏನು ವಿಷಯ ಆರ್ಯ? ನಾಡಿದ್ದು ಭಾನುವಾರ ನನ್ನ ಫ್ರೆಂಡ್ ಕಾರ್ತಿಕ್ ಸಾಕ್ಷಿ ನೋಡಕ್ ಬರುವಾಗ ನಾನು ಆರ್ತಿಯವ್ರು ಇಲ್ಲಿರೋದು ಬೇಡ ಅಂತ ಹೇಳಿದ್ದೆ. ಆದರೆ ಸಾಕ್ಷಿ ಮದುವೆ ನನ್ನ ಫ್ರೆಂಡ್ ಕಾರ್ತಿಕ್ ಜೊತೆನೇ ಆಗೋದು ನನಗೆ ಮುಖ್ಯ. ಅದಕ್ಕೆ ನಾನು ಡಿಸಿಷನ್ನ ಚೇಂಜ್ ಮಾಡಿದ್ದೀನಿ. ಆರ್ತಿಯವ್ರು ಈ ಮನೆ ಬರೋದಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ತುಂಬ ಸಂತೋಷ ಆಯ್ತು ಕಣೋ ನಿನ್ನ ನಿರ್ಧಾರದಿಂದ. ಪಾಪ ಆರತಿ ಅವ್ರು ಬರೋಕ್ಕಾಗಲ್ಲ ಅಂತ ಸಾಕ್ಷಿ ತುಂಬ ಬೇಜಾರು ಮಾಡ್ಕೊಂಡಿದ್ರು. ನೋಡು, ನಿನ್ನಿಷ್ಟದ ಪ್ರಕಾರನೇ ಆರ್ಯ ಆರ್ತಿ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದು. ಈಗ ಸಂತೋಷನಾ? ಆದ್ರೆ ಆರ್ಯನ್ ಬಂದು ಕರೆದ್ರೆ ಮಾತ್ರ ನಾನು ಬರೋದು ಅಂತ ಆರ್ತಿ ಅಮ್ಮ ಹೇಳಿದಾರಲ್ಲ. ಏನು ಯೋಚನೆ ಮಾಡ್ತಿದ್ಯಾ ಸಾಕ್ಷಿ? ನಿನ್ನ ಕಂಡೀಷನ್ಗೆ ಆರ್ಯ ಒಪ್ಕೊಂಡಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳು. ಅಲ್ಲ ಡ್ಯಾಡಿ, ಆರ್ಯ ಬಂದು ಕರೆದ್ರೆ ಮಾತ್ರ ಅಮ್ಮ ಬರೋದು ಅಂತ ಹೇಳಿದ್ರು, ಅದನ್ನ ಯೋಚನೆ ಮಾಡ್ತಾ ಇದ್ದೆ. ನಿಂದು ಯಾಕೋ ಅತಿ ಆಯ್ತು ಸಾಕ್ಷಿ. ನೀನ್ ಬೇಕಂತ ಹೀಗೆ ಹೇಳ್ತಿದ್ಯಾ. ಕಾರ್ತಿಕ್ ನೀನು ನೋಡಕ್ ಬರೋದು ನಿಂಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ಈ ತರ ನೆಪಗಳನ್ನ ಹೇಳ್ತಿದ್ಯಾ. ಅಯ್ಯೋ, ಇದ್ರಲ್ಲಿ ನೆಪ ಏನ್ ಬಂತು? ಆರ್ತಿ ಅಮ್ಮ ನಿನಗೆ ಹೆತ್ತ ತಾಯಿ, ನಿನ್ನ ಅಕ್ಕನ ಮದ್ವೆ ವಿಷಯಕ್ಕೆ ನೀನೇ ಹೋಗಿ ಅವ್ರನ್ನ ಕರಿ ಅಂತ ಹೇಳ್ತಾ ಇದ್ದೀನಿ. ಆರ್ತಿಯವ್ರು ಈ ಮನೆ ಬರಕ್ಕೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ಅವ್ರು ಬಂದ್ರು ಅವ್ರಿಗೆ ಬೇಜಾರಾಗೋ ಥರ ನಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ನಾನೇ ಆಗಿ ಅವ್ರನ್ನ ಕರೆಯಕ್ಕೆ ಸಾಧ್ಯ ಇಲ್ಲ ಡ್ಯಾಡ್, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕ್ಷಿ ಈ ಥರ ನೆಪಗಳು ಹೇಳಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದಾಳೆ ಅಷ್ಟೇ. ನಿನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದ್ರಿಂದ ಅವಳಿಗೇನೋ ಸಿಗುತ್ತೆ. ನನ್ನ ಪ್ರಕಾರ ಸಾಕ್ಷಿ ಯಾರನ್ನೋ ಇಷ್ಟಪಡ್ತಿದ್ದಾಳೆ ಡ್ಯಾಡ್. ಅದನ್ನ ತಪ್ಸೋದಕ್ಕೆ ಇವಳು ನೆಪಗಳನ್ನ ಹುಡುಕ್ತಿರೋದು. ಹೌದಾ ಸಾಕ್ಷಿ? ಆರ್ಯ ಹೇಳ್ತಿರೋದು ನಿಜಾನ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಡ್ಯಾಡಿ. ಆರ್ಯ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಹಾಗೇನಾದ್ರೂ ಇದ್ದಿದ್ರೆ ನಾನು ನಿಮ್ಮ ಹತ್ರ ಹೇಳ್ತಿರ್ಲಿಲ್ವಾ? ನಿಮ್ಮ ಹತ್ರ ಎಂತ ಮುಚ್ಚುಮರೆ. ಆರ್ಯನ್ ಫ್ರೆಂಡು ಭಾನುವಾರ ನನ್ನ ನೋಡೋದಕ್ಕೆ ಬರೋದಕ್ಕೆ ನಂದೇನು ಪ್ರಾಬ್ಲಮ್ ಇಲ್ಲ. ಆರ್ತಿ ಅಮ್ಮ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಆಸೆ ಪಟ್ಟೆ ಅಷ್ಟೇ. ಸರಿಮ್ಮ, ದೊಡ್ಡವರು ಅಂತ ನಾವಿಬ್ರು ಇಲ್ಲಿದ್ದೀವಿ. ಆರ್ತಿನ ಹ್ಯಾಕ್ ಕರಿಬೇಕು, ಯಾರು ಕರಿಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ಭಾನುವಾರ ಸಾಕ್ಷಿ ನೋಡಕ್ಕೆ ಆ ಹುಡುಗನೂ ಬರ್ತಾನೆ, ಆರ್ತಿನೂ ಇಲ್ಲಿರ್ತಾಳೆ ಅಲ್ವಾ ಸೂರ್ಯ? ಸರಿ ಅಮ್ಮ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇನ್ನೇನು ಎಲ್ಲ ತೀರ್ಮಾನ ಆಯ್ತಲ್ವಾ? ಕೆಲಸ ಇದೆಮ್ಮ, ಹೊರಡ್ತೀನಿ. ತುಂಬ ಟೆನ್ಷನ್ ಇದೆಯಾ ಅನ್ಸುತ್ತೆ. ಕೂಲ್ ಡ್ರಿಂಕ್ಸ್ ತರಲಾ?
ಏನು ಬೇಕಾಗಿಲ್ಲ. ತಾವಿಲ್ಲಿ ಇಟ್ಕೊಂಡು ಎಲ್ರಿಗೂ ಐಸ್ ಇಡ್ತಾ ಇರೋದೇ ಸಾಕಾಗಿದೆ.